ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಂ ಮಾಧವಂ. ಗ್ರಾಮ ವಿಕಾಸದ ಅಭ್ಯಾಸ ವರ್ಗಕ್ಕೆ ಧಾರವಾಡ ಸುತ್ತಮುತ್ತ ಗ್ರಾಮಗಳಲ್ಲಿ ಸಂಜೆ ಹೊತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಶಿಕ್ಷಣದಲ್ಲಿ ವಿಕಾಸ ಆಗಬೇಕು, ಸಂಸ್ಕಾರ ಚೆನ್ನಾಗಿ ಸಿಗಬೇಕು, ಆರೋಗ್ಯ ಭಾಗ್ಯ ಚಲೋ ಆಗಬೇಕು, ಈ ಮೂರು ವಿಷಯ ಇಟ್ಟುಕೊಂಡು 4-6 ವರ್ಷಗಳಿಂದ 16 ಗ್ರಾಮಗಳಲ್ಲಿ ಮಕ್ಕಳ ಮೂಲಕ ಒಂದು ಪರಿವರ್ತನೆಯನ್ನು ತರುವ ಒಂದು ಪುಟ್ಟ ಪ್ರಯತ್ನ ಈ ಭಾಗದಲ್ಲಿ ನಡೆದಿದೆ. ಅನುಭವ ತುಂಬ ಚೆನ್ನಾಗಿದೆ. ಅದನ್ನು ಇನ್ನಷ್ಟು ಮತ್ತಷ್ಟು ಸೊಗಸುಗೊಳಿಸಬೇಕು ಅಂತಾದರೆ ನಮ್ಮ ಗ್ರಾಮದ ಕಲಿಕಾ ಕೇಂದ್ರದ ತಂದೆ ತಾಯಿಗಳ ಮನಸ್ಸಲ್ಲಿ ಅದು ಹೋಗಬೇಕು. ಗ್ರಾಮದ ಹಿರಿಯರ ಮನಸ್ಸಿಗೆ ಅದು ಅರ್ಥ ಆಗಬೇಕು. ಯುವತಿಯರು ತುಂಬ ಶಕ್ತಿಶಾಲಿಗಳು. ಅವರಿಗೆ ದೃಷ್ಟಿಯೇ ಇಲ್ಲದ್ರೆ ಸೃಷ್ಟಿಯೇ ಆಗಲ್ಲ. ಈ ಎಲ್ಲ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮದ ಕಲಿಕಾ ಕೇಂದ್ರದ ಈ ಕಾರ್ಯಕ್ಕೆ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಕಾರ ಕೊಡುವ ಸಹಕಾರಿಗಳು. ಎಲ್ಲರನ್ನೂ ಇವತ್ತು ಕರೆದಿಲ್ಲ. ಒಂದೊಂದು ಗ್ರಾಮದಿಂದ 4-5 ಜನ ಸೆಲೆಕ್ಟೆಡ್ ಮಾಡಬೇಕು. ಅದರಲ್ಲೂ ಈ ಭಾಗದಲ್ಲಿ ಮಳೆ ಬಂತು ಅಂದರೆ ನಮ್ಮ ಮನಸ್ಸೇ ಚೇಂಜು, ಹೊರಗಡೆ ಬರೋದೇ ಇಲ್ಲ. ಮಂಗಳೂರು ಎಲ್ಲ ಆದರೆ ಬೇರೆ ಅದು. ಆದರೂ ನೀವೆಲ್ಲ ಬಂದಿದ್ದರಿಂದ ದಿ ಗ್ರೇಟ್. ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು. ಹಾಗಾಗಿ ನೀವು ಕೊಟ್ಟಿರುವ ಸಮಯದಾನ ಇದು ಅರ್ಥಪೂರ್ಣ ಆಗಬೇಕು. ಹೋದ ಸಮಯ ಮತ್ತೆ ಸಿಗಲ್ಲ. ಹಾಗಾಗಿ ಹಾಡಿನ ಅಭ್ಯಾಸ, ಗ್ರಾಮ ವಿಕಾಸದ ಸ್ಪಷ್ಟವಾದ ಕಲ್ಪನೆ, ಅದು ಏನು, ಅದು ಯಾಕೆ, ಅದು ಹೇಗೆ, ಇದನ್ನು ಈ ಮೊದಲನೇ ವಿಷಯದಲ್ಲಿ ನಿಮಗೆ ಹೇಳ್ತೀನಿ. ಗ್ರಾಮ ವಿಕಾಸ ಅಂದರೆ ಏನು, ಗ್ರಾಮ ವಿಕಾಸ ಅಂದರೆ ಯಾಕೆ, ಮತ್ತು ಗ್ರಾಮ ವಿಕಾಸ ಹೇಗೆ ಮಾಡೋದು, ಈ 3 ಸ್ಪಷ್ಟ ತಗೊಂಡು ನೀವು ಇಲ್ಲಿಂದ ಗ್ರಾಮಕ್ಕೆ ಹೋಗಬೇಕು. ಅಲ್ಲಿ ಉಳಿದ ಗ್ರಾಮಸ್ಥರಿಗೆ ಹುಚ್ಚಿಡಿಸ್ಬೇಕು. ನೀವು ಎಲ್ಲರ ಮನಸ್ಸಲ್ಲಿ ಆಗಬೇಕು. ಗ್ರಾಮ ವಿಕಾಸಕ್ಕೆ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ. ಗ್ರಾಮ ವಿಕಾಸ ಏನು ಅಂತ ಆ ಹಾಡಿನಲ್ಲೇ ಇದೆ. ಅದನ್ನು ಅರ್ಥ ಮಾಡ್ಕೊಂಡು ಹೇಳ್ಬೋದು. 2-3 ತಾಸು ಭಾಷಣ ಮಾಡ್ಬೋದು. ಆ ರೀತಿ ಗ್ರಾಮದ ಎಲ್ಲರ ಮನಸ್ಸಿಗೆ ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ, ಕಾಶಿಗೆ ಹೋಗಬೇಕಾಗಿಲ್ಲ, ಧರ್ಮಸ್ಥಳಕ್ಕೆ ಹೋಗಬೇಕಿಲ್ಲ, ನಾನಿರುವ ಗ್ರಾಮವೇ ನನ್ನ ತೀರ್ಥಕ್ಷೇತ್ರ ಆಗಬೇಕು. ಆ ರೀತಿ ಎಲ್ಲರ ಮನಸ್ಸಿಗೆ ಬರಬೇಕು. ಮಕ್ಕಳ ಮನಸ್ಸಿಗೆ ಬರಬೇಕು, ತಂಗಿಯಂದ್ರ ಮನಸ್ಸಿಗೆ ಬರಬೇಕು, ತಮ್ಮಂದ್ರ ಮನಸ್ಸಿಗೆ ಬರಬೇಕು, ಯುವತಿಯರಿಗೆ ಬರಬೇಕು, ತಾಯಿಯಂದ್ರಿಗೆ ಬರಲೇಬೇಕು, ಹಿರಿಯರಿಗೆ ಆಗಲೇಬೇಕು. ಹಾಗಾಗಿ ಎಲ್ಲರ ಮನಸ್ಸಿಗೆ ಇದನ್ನು ಕೂಡಿಸ್ಬೇಕು. ನನ್ನ ಗ್ರಾಮ ನನ್ನ ಗ್ರಾಮ ನನ್ನ ಗ್ರಾಮ. ನನ್ನ ಗ್ರಾಮನ ಅಯ್ಯೋ ಪಾಪ ಯಾಕೆ ಹುಟ್ಟಿದನೋ ಗೊತ್ತಿಲ್ಲ, ಇಂಥ ಎಡವಟ್ಟು ಊರು ಯಾವುದೂ ಇಲ್ಲ ಅಂತ ನಾವೇ ಶಾಪ ಹಾಕ್ತಾಯಿದ್ವಿ. ಹಾಗಾಗಿ ನನ್ನ ಗ್ರಾಮ ವಿಕಾಸ ಆಗಬೇಕು.
ಆದರೆ ಮಾಡಿದವರು ಪ್ರಯತ್ನ ಅದ್ಭುತ ಇದೆ. ಕನ್ನೇರಿ ಶ್ರೀಗಳು ಅಂತ ಇದ್ದಾರೆ, ಕೇಳಿರ? ಕನ್ನೇರಿ ಮಠ, ಕಾಡಸಿದ್ದೇಶ್ವರ ಸ್ವಾಮಿಗಳು. ನೀವೆಲ್ಲರೂ ಒಂದು ಪ್ರವಾಸ ಇಟ್ಕೊಳ್ಳೇಬೇಕು ಜೀವನದಲ್ಲಿ. ಗ್ರಾಮ ಅಂದರೆ ಅದನ್ನು ನೋಡ್ಕೊಂಡು ಬರಬೇಕು. ಅಂಥದ್ದು 100 ಗ್ರಾಮ ದತ್ತು ತೊಗೊಂಡಿದ್ದಾರೆ ಅವರು. ಇವರು 84 ಗ್ರಾಮ ದತ್ತು ತೊಗೊಂಡಾರೆ. ಇವರು ಸಾಮಾನ್ಯ ಇಲ್ಲ. ಇವರು ನಾವು 1000 ಗ್ರಾಮ ದತ್ತು ತೊಗೊಂಡಿದ್ವಿ. ಒಳ್ಳೆ ಗ್ರಾಮ ಮಾಡಬೇಕು. ಒಳ್ಳೆ ಗ್ರಾಮ ಮಾಡಬೇಕು ಅಂದರೆ ಗ್ರಾಮದಲ್ಲಿ ನಾನು ಹೇಳಿದಲ್ಲ, ಗ್ರಾಮದಲ್ಲಿ ಹುಟ್ಟಿದ ನಮ್ಮ ಮನಸ್ಥಿತಿ ಅಯ್ಯೋ ಪಾಪ ಇದೆ. ಎಲ್ಲ ಮಂಡಲ ಪಂಚಾಯತಿಯವರು ಮಾಡಬೇಕು, ಅವರು ಎಲ್ಲ MLA MP ಮಾಡಬೇಕು. ನನ್ನ ಮಗ ಬಂದೇ ಇಲ್ಲ ಊರಿಗೆ, ಊಟ ಹಾಕ್ಕೊಂಡು ಹೋದವ, ಇನ್ನೊಬ್ಬರ ಮೇಲೆ ಹಾಕೋದು ನಮ್ಮದೇನು ಪಾತ್ರ. ನಾನು 43 ವರ್ಷದಿಂದ ಓಡಾಡ್ತೀನಿ ಕೇರಳ ಬಿಟ್ಟು. ಎಷ್ಟು ವರ್ಷ? ಇದರ 5000 ಜನ ಇದ್ದೀವಿ ಲಗ್ನ ಆಗದೆ ಬ್ರಹ್ಮಚಾರಿಗಳು. ನೋಡಿ ಹೇಗಿದೆ ಇದು, ಅದ್ಭುತ ಕೆಲಸ ಇದು. ಸ್ವಂತ ಊರು ಬಿಡಬೇಕು, ಸಂಘ ಹೇಳಿದಲ್ಲಿ ಕೆಲಸ ಮಾಡಬೇಕು, ಸದಾ ಪ್ರವಾಸ ಮಾಡಬೇಕು, ದುಡಿಬಾರ್ದು, ಗಳಿಗೆ ಗಳಿಸಬಾರ್ದು, ಹಣ ಇಲ್ಲ, ಭಿಕ್ಷೆ ಬೇಡಬೇಕು, ಮನೆ ಮನೆಗೆ ಕೆಲಸ ಮಾಡಬೇಕು. 5 ಗಂಟೆ ಮಕ್ಕಳನ್ನು ಎಬ್ಬಿಸಬೇಕು, ಓದಿಸಬೇಕು, ಆಟ ಓಟ ಪಾಠ, ಏನು ಅದ್ಭುತ. ಇಡೀ ಕರ್ನಾಟಕದಲ್ಲಿ 1000 ಗ್ರಾಮ ದತ್ತು ತೊಗೊಂಡಿದ್ವಿ, ಸುಮ್ಮನೆ ಇಲ್ಲ ನಾವು. 4ನೇ ಐತಿ, 5ನೇ ಐತಿ, 6ನೇ ಐತಿ, 7ನೇ ಐತಿ, 8ನೇ ಐತಿ, 9ನೇ ಐತಿ. 5 ಮಕ್ಕಳು ಒಂದೊಂದು ಕ್ಲಾಸಲ್ಲಿ, 30,000 ಮಕ್ಕಳು, 1,000 ಊರು, 30,000 ಮಕ್ಕಳಿಗೆ 60,000 ಅಮ್ಮ ಅಪ್ಪಂದರು, 1,000 ಅಕ್ಕಂದಿರು ಪಾಠ ಹೇಳೋರು, 1,000 ಇಂಥವರು ಅಲ್ಲಿ ಕುಂತಾರೆ. ನೋಡಿ ಹೇಗೆ ನಿರ್ವಹಣೆ ಮಾಡ್ತಾರೆ ಅವರು. ಒಟ್ಟು ಎಷ್ಟು ಜನ ಆಯಿತು? 92,000 ಮನಸ್ಸಲ್ಲಿ ಗ್ರಾಮ ವಿಕಾಸ ಹೇಗಿದೆ. ಇಡೀ ದೇಶದಲ್ಲಿ 1.5 ಲಕ್ಷ ಗ್ರಾಮ. ದೊಡ್ಡ ಯಜ್ಞ ನಡೆದಿದೆ, ರಾಷ್ಟ್ರ ಯಜ್ಞ ಇದು. ಹಾಗಾಗಿ ನಾವು ಬಂದಿರೋರು ಪ್ರತಿಯೊಂದು ಊರಿನ ಹುಟ್ಟಿದ್ದೀವಿ, ನಾವು ದೇಶದಲ್ಲಿ ಹುಟ್ಟಿದ್ದೀವಿ ಅಂದರೆ ನಮ್ಮ ಭಾಗ್ಯ ಇದು. ಭಾರತದಲ್ಲಿ 191 ದೇಶಗಳಿದೆ. ಒಂದೊಂದು ದೇಶ ಒಂದೊಂದು ರೀತಿ ಇದೆ ಅದು. ಮತ್ತು ಆ ಎಲ್ಲ ದೇಶಗಳು ಭಾಳ ದೊಡ್ಡದಾಗಿ ಬೆಳೀತು. ಅಲ್ಲಿಯ ಸಂಸ್ಕೃತಿ ಭಾರಿ ಬೆಳೀತು. ಹೇಗೆ ಬೆಳೀತಪ್ಪ ಅಂದರೆ, ಹೇಗೆ ಸೂರ್ಯ ಬೆಳಿಗ್ಗೆ ಬರ್ತಾನೆ, ಮೇಲೆ 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 ಬರ್ತಾನೆ, ಸಂಜೆ ಹೊತ್ತು ನಿಧಾನ ಇಳಿದು ಕಣ್ಮರೆ ಆಗ್ತಾನೆ, ಹೌದಾ? ಹಾಗೆ ಕವಿ ಮೊಹಮ್ಮದ್ ಇಕ್ಬಾಲ್ ಹೇಳ್ತಾನವ, ಯೂನಾನ ಮಿಶ್ರ ರೋಮ್ ಅಬ್ ಮಿಟ್ ಗದೆ ಜಹಾಂ ಸೆ ಕುछ ಬಾತ್ ಹೈ ಕಿ ಹಸ್ತಿ ಮಿಟ್ತಿ ನಹಿ ಹಮಾರಿ. ಗ್ರೀಸ್, ರೋಮ್, ಇಟಲಿ, ಈಜಿಪ್ಟ್, ಏನು ಭವ್ಯ ಸಂಸ್ಕಾರ ಸಂಸ್ಕೃತಿ. ಸೂರ್ಯನಂತೆ ಮೇಲೆ ಬಂತು, ಒಂದೊಂದು ಪೆಟ್ಟಿಗೆ ಒಂದೊಂದು ದೇಶ ಸರ್ವನಾಶ ಆಯಿತು. ನಮ್ಮ ದೇಶ ಇವತ್ತಿಗೂ ಒಳಗಿನ ಶತ್ರುಗಳೇ ಜಾಸ್ತಿ, ಹೊರಗಿನ ಶತ್ರು ಜಾಸ್ತಿ. ಹೂಣರು, ಗ್ರೀಕರು, ಡಚ್ಚರು, ಫ್ರೆಂಚರು, ಮೊಘಲರು ನಿರಂತರವಾದ ದಾಳಿ. ಆದರೂ ನಮ್ಮದು ಸನಾತನ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಇದು ಋಷಿಮುನಿ ಸಂಸ್ಕೃತಿ, ಜ್ಞಾನ ಪರಂಪರೆ ಇದು. ಇದು ಪ್ರತಿಯೊಂದು ಮಗುವಿಗೆ ತಿಳಿಸಿಕೊಡ್ಬೇಕು, ಅಂಥ ಜವಾಬ್ದಾರಿ ನಾವು. ಆ ಋಷಿ ಪರಂಪರೆ, ಜ್ಞಾನ ಪರಂಪರೆ ನರನಾರಾಯಣ ಆಗೋದು. बच्चा बच्चा राम है, चंदन है इस देश की माटी, तपो भूमि हर ग्राम है, हर वाला देवी की प्रतिमा, बच्चा बच्चा राम है. ಒಂದೊಂದು ಮಗು ರಾಮ, ಒಂದೊಂದು ಮಗು ಸೀತಾ. ಅಂತಹ ಜ್ಞಾನವನ್ನು ಋಷಿ ಮುನಿಗಳು ನಮಗೆ ಕೊಟ್ಟಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ಇದು ನಿರಂತರ ನಡೆದಿದೆ. ಅದಕ್ಕೆ ಕಾರಣ ನಮ್ಮ ಗ್ರಾಮ. 140 ಕೋಟಿ ಜನಗಳಿಗೆ ನಿಮಗೊಂದು ಹಾಡು ಹೇಳಲಿಕ್ಕೆ ಎಷ್ಟು ಪೀಠಿಗೆ ಹಾಕಬೇಕಾಯಿತು ನಾನು.
ಹೌದಾ? ಹೇಗಿದೆ ಹಾಡು, ಎಷ್ಟು ಕಷ್ಟ ನೋಡಿ. ಒಳ್ಳೆಯದು. ಇಸ್ಪೇಟ್ ಆಡಲಿಕ್ಕೆ ಟ್ರೈನಿಂಗ್ ಬೇಕಾ? ಇಸ್ಪೇಟ್ ಆಡುವ ಟ್ರೈನಿಂಗ್ ಸೆಂಟ್ರ್ ಅಂತ ಎಲ್ಲಾರು ಇದೆಯಾ? ಗ್ರಾಮ ವಿಕಾಸ ಅಭ್ಯಾಸವರೆಗೆ ಹಾಕ್ಯಾರ ಇಲ್ಲಿ. ಇಸ್ಪೇಟ್ ಆಡೋದು ಇದೆಯಾ? ಒಳ್ಳೆಯದನ್ನು ಕಲಿಬೇಕು, ಕಲಿಸ್ಬೇಕಂದ್ರೆ ಅದಕ್ಕೆ ಟ್ರೈನಿಂಗ್ ಬೇಕು. ಹೌದಾ? ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮುಂದೆ ಗುರಿ, ಹಿಂದೆ ಗುರು. ಹೊರಟಿತು ವೀರರ ದಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರು ಇಲ್ಲ, ಹೊರಟಿತು ಕುರಿಗಳ ಹಿಂಡು. ಅರ್ಥ ಆಗ್ತಾ ಇದೆ ನಿಮಗೆ? ಅದಕ್ಕೆ ನೀವೆಲ್ಲ ಗುರು ಸ್ಥಾನದಲ್ಲಿ ತಂದೆ ತಾಯಿ. ಇಡೀ ಊರು ಎದ್ದು ನಿಲ್ಲಬೇಕು. ನಮ್ಮದೆಲ್ಲ ವಯಸ್ಸಾಗಿದೆ, ಇದು ತುಂಬಿದ ಚೀಲ, ಇದು ತರುಣರು ತರುಣಿಯರು ತೂತಿರುವ ಚೀಲ. ಖಾಲಿ ಚೀಲ ಯಾವುದು ಹೇಳಿ? ನಮ್ಮ ಮುಂದಿರುವ ಮಕ್ಕಳು. ಅದಕ್ಕೆ ಶಿಕ್ಷಣ, ಅದಕ್ಕೆ ಸಂಸ್ಕಾರ, ಅದಕ್ಕೆ ಆರೋಗ್ಯ ಭಾಳ ಎಚ್ಚರಿಕೆಯಿಂದ ಕೊಡಬೇಕು, ಎಡವಟ್ಟಾಗಬಾರ್ದು. ಆ ರೀತಿಯ ಚಿಂತನೆ ಇಟ್ಟುಕೊಂಡು ಈ ಯಜ್ಞ ನಡೆದಿದೆ, ಈ ಯಾಗ ನಡೆದಿದೆ. ಭಾಳ ದೊಡ್ಡ ಯೋಗ, ನಮ್ಮ ಭಾಗ್ಯ ಇದು. ನಾವು ಭಾರತದಲ್ಲಿ ಹುಟ್ಟಿದ್ದೀವಿ. ಇದು ಧರ್ಮಭೂಮಿ, ಕರ್ಮಭೂಮಿ, ವೀರಭೂಮಿ, ಸುಜಲಾಂ ಸುಫಲಾಂ ಸಸ್ಯ ಶ್ಯಾಮಲಂ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಇರುವಂತಹ ಒಂದು ದೇಶ, ಪ್ರವೇಶ ದ್ವಾರ ಅಂದರೆ ಭಾರತ. ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ಹಿಂದೂಗಳನ್ನು ಓಡಿಸ್ತಾ ಇದ್ದಾರೆ. ಅಲ್ಲಿ ಹಿಂದೂಗಳ ದೇವಸ್ಥಾನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಮನೆಯ ಒಳಗೆ ಇದ್ದೇ ಹೊರಗನೆ ಬೆಂಕಿ ಹಚ್ಚಿದ್ದಾರೆ, ಹೊರಗಡೆ ಬರಪ್ಪಲಿಲ್ಲ ಅವಳು. ಅಲ್ಲಿ ಅಧ್ಯಕ್ಷೆ ಓಡ್ಕೊಂಡು ಬಂದಳು, ನಮ್ಮ ದೇಶದ ಯಜಮಾನ ಕೈ ಹಿಡ್ಕೊಂಡು. ಅರ್ಥ ಆಗ್ತಾ ಇದೆಯಾ? ನೀವು ನನಗಿಂತ ಭಾರಿ ಹುಷಾರಿದ್ರಿ. ನೀವು ಟಿ ವಿ ಮೊಬೈಲು ಏನು ಕಮ್ಮಿ ಇಲ್ಲ ನೀವು. ಅದಕ್ಕೆ ಹೇಳ್ತಾ ಇದ್ದೀನಿ, ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾವು ನಮ್ಮ ದೇಶ ಹಿಂದುವಾಗಿ ಹುಟ್ಟಿದ್ದೀವಿ. ನಾವು ಹಿಂದೂ ಪರಂಪರೆ, ಹಿಂದೂ ಹಬ್ಬ, ವ್ರತ ನಿಯಮ ನಿಷ್ಠೆ, ಸಾಧುಗಳು ಸಂತರು, ಮಠಗಳು ಮಂದಿರಗಳು. ಹೇಳಿದಲ್ಲ, ಗೋಮಾತಾ ಕೀ ಜೈ, ಗಂಗಾ ಮಾತಾ ಕೀ ಜೈ. ಅಂತಹ ಒಂದು ಮಾತೃಭೂಮಿಯಲ್ಲಿ ನಾವು ಹುಟ್ಟಿದ್ವಿ. ಅದರಲ್ಲೂ ಒಂದೊಂದು ಗ್ರಾಮದಲ್ಲಿ ಹುಟ್ಟಿದ್ದೀವಿ ನಾವು. ಆ ಗ್ರಾಮಾಭಿಮಾನ, ಧರ್ಮಾಭಿಮಾನ ಅದನ್ನು ಮಕ್ಕಳಿಗೆ ಕೊಡಿಸ್ಬೇಕು. ಇವತ್ತು ಗ್ರಾಮದ ದೇವಸ್ಥಾನ ದೊಡ್ಡ ದೇವಸ್ಥಾನ, ಅದು ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳುವ ಜಾಗ ಮತ್ತು ಇಸ್ಪೇಟ್ ಆಡುವ ಜಾಗ ಆಗಿದೆ. ನಾನು ಹೇಳೋದು ನಿಮ್ಮೂರಿನದಲ್ಲ, ನಿಮ್ಮೂರು ಭಾಳ ಚೆನ್ನಾಗಿದೆ. ಒಂದೊಂದು ಗ್ರಾಮದ ಸ್ವಾಗತ ಏನು? ಸಂಡಾಸಿನಿಂದ ಸ್ವಾಗತ. ಒಂದೊಂದು ಸ್ವಪ್ನ. ನೀರು ನಳ ಬಿಟ್ಟೇ ಇರ್ತಾರೆ, ಗಮನವೇ ಇಲ್ಲ ನಳ. ಗಂಗಾ ಮಾತಾ ಅಂತ ಹೇಳಿದ್ವಿ, ನೀರು ಸೋರ್ತಾ ಇದೆ, ಒಂದು ನಳ ಹಾಕಲ್ಲ. ನೀವು ನನಗೆ ಸರಿಯಾದ ಉತ್ತರ ಕೊಡಬೇಕು. ನೀವು ಸ್ಟ್ರಾಂಗ್ ಇದ್ದೀರಿ, ನೀವು ಹುಷಾರಿದ್ದೀರಿ. ನೀವು ಒಂದು ಗ್ರಾಮದ ಕಥೆ ಹೇಳ್ತೀನಿ ನಾನು. ಒಂದು ಗ್ರಾಮ ಅಂದರೆ ಊರು ಹಿಂಗಿರುತ್ತೆ ನೋಡಿ. ಆ ಊರಿನ ಒಳಗಡೆ ಹೋಗಿ ಹೊರಗಡೆ ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ ಒಂದು ಒಳದಾರಿ ಇರ್ತದೆ, ಅದು ಅಡ್ಡದಾರಿ ಇರ್ತದೆ. ಅದು ನೋಡಿರಲ್ಲ, ಸಂದಿನಲ್ಲಿ ಹೋಗಿ ಅಲ್ಲಿ ಹೋಗೋದು. ಸಂದು ದಾಟಿದ ಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಆ ಊರಿನ ಕಥೆ ಏನಾಗಿದೆ ಅಂದರೆ, ಆ ಒಂದು ಸಂದಿನಲ್ಲಿ ಇರುವ ಒಂದು ಬಲ್ಬು ಕೆಟ್ಟು ಹೋಗಿದೆ. ಎಲ್ಲರೂ ಅಲ್ಲೇ ಹೋಗ್ತಾ ಇದ್ದಾರೆ. ಎಂಟುನೂರು ಜನ, 80 ಜನ ಗಾಯ ಮಾಡಿಕೊಂಡ. ಇಲ್ಲಿ ಆ ಸಂದಿನಲ್ಲಿ ಹೋಗ್ತಾ ಇದ್ದಾರೆ, ಕತ್ತಲೆ ಇದೆ, ಡಂಕಿ ಗಾಯ ಮಾಡಿಕೊಂಡಿದ್ದಾರೆ. 80 ಜನ, ಅದು 800 ಜನ. ಅರ್ಧ ಆ ಊರಿನ ಡಾಕ್ಟ್ರಿಗೆ ಕೊಟ್ಟಿದ್ದಾರೆ 80 ರೂಪಾಯಿ. 800 ಜನ 80 ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು ಎಷ್ಟಾಯಿತು ಡಾಕ್ಟ್ರಿಗೆ? ಯಾರು ಹುಷಾರಿಲ್ಲ ನೀವು? ಆಮೇಲೆ ಹೇಳಿ, ಲೆಕ್ಕ ಹಾಕಿ. ಚಾ ಕುಡಿಸ್ತಾರೆ, ಆಮೇಲೆ ಹೇಳಿ. ಬಲ್ಬಿಗೆ 8 ರೂಪಾಯಿ. ಒಂದು 8 ರೂಪಾಯಿ ಬಲ್ಬು ನನ್ನ ಮಗ ಮಂಡಲ ಪಂಚಾಯತ್ ಸದಸ್ಯ ಹಾಕಲಿ. ಎಷ್ಟು ಅನಾಹುತ ಆಯಿತು ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ? ಇದು ನನ್ನ ಗ್ರಾಮ ಅನ್ನುವ ಕಲ್ಪನೆ ಇಲ್ಲದ್ದಕ್ಕೆ ಎಲ್ಲರೂ ಇನ್ನೊಬ್ಬರ ಮೇಲೆ ಹಾಕೋದು. ಇದೆಲ್ಲ ಚೇಂಜ್ ಆಗೋದು.
ಹೀಗಾಗಿ ಎಲ್ಲರ ಮನಸ್ಸಲ್ಲಿ ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಆಗಬೇಕು. ಅದಕ್ಕಾಗಿ ಒಂದೊಂದೇ ಕೆಲಸ ದತ್ತು ತಗೊಳ್ಬೇಕು, ಎಲ್ಲರೂ ಮನಸ್ಸು ಮಾಡಬೇಕು. ಆ ರೀತಿ ಒಂದು ಪುಣ್ಯಭೂಮಿ ಆಗಬೇಕು. ಹತ್ತಾರು ಊರಿನವರು ಬಂದು ಕಲ್ತ್ಕೊಂಡು ಹೋಗಬೇಕು. ನಾನು ಕಳೆದ ಒಂದು 20 ವರ್ಷದಿಂದ ಈ ರೀತಿಯ ಕೆಲಸ ಮಾಡ್ತಾಯಿದ್ದೀನಿ. ಭಾಳ ಆನಂದ ಆಗಿದೆ, ಭಾರೀ ಖುಷಿಯಾಗಿದೆ. ಒಂದು ಸಣ್ಣ ಪ್ರಯೋಗ ಮಾಡಿದ್ದು ನಾವು. 30,000 ಮಕ್ಕಳ ಮನಸ್ಸಲ್ಲಿ ಒಂದು ಸಣ್ಣ ಪ್ರಯೋಗ. ನೀವು ಟ್ಯೂಷನ್ ಕ್ಲಾಸಿಗೆ ಬರಬೇಕಾದ್ರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಬರಬೇಕು. ತಂದೆ ತಾಯಿಗಳಂದರೆ ಶಿವಪಾರ್ವತಿ. ಒಂದು ಕೇಂದ್ರದ ಒಂದು ಮಗು ದಿನ ನಮಸ್ಕಾರ ಮಾಡ್ತಿತ್ತು. ಆ ಮಗುವಿನ ಅಪ್ಪ ಕುಡುಕ ಅಪ್ಪ ಇದ್ದ. ಒಳಗೆ ಸೇರಿದರೆ ಗುಂಡು, ಅದು ಏಳುವುದು ತಳ, ಮತ್ತು ಸಾಲ, ಹೆಂಡತಿಗೆ ಹೊಡೆಯೋದು, ಮಕ್ಕಳಿಗೆ ಗುಸುಗುಸು ಮಕ್ಕೊಳ್ತಿತ್ತದು. ಈ ಮಗು ಮಾತ್ರ ಲಕ್ಷ್ಮಿ ನಮಸ್ಕಾರ ಮಾಡ್ತಿತ್ತು. ಒಂದು ದಿವಸ ಕೌದಿ ಸ್ವಲ್ಪ ಚೇಂಜ್ ಆಯಿತು. ಏನು ಮಾಡ್ತೀವಿ ಲಕ್ಷ್ಮಿ? ಇಲ್ಲ, ಅಕ್ಕ ಅವರು ಹೇಳಿದ್ದಾರೆ, ತಂದೆ ತಾಯಿಗಳಂದರೆ ಶಿವಪಾರ್ವತಿ, ನಿಮಗೆ ನಮಸ್ಕಾರ ಮಾಡಿ ಬರಬೇಕು. ಇಷ್ಟೇ ಹೇಳಿದ್ದು. ಅವನ ಚಿಂತನೆ ಚೇಂಜ್ ಆಯಿತು. ನಾನು ಅಪ್ಪ ಇದ್ದೀನಿ, ನಾನು ಕುಡಿತಾ ಇದ್ದೀನಿ, ಇದು ಅಮಂಗಳ, ಇದು ಮಾನ ಮರ್ಯಾದೆ ಸಾಲ, ದೊಡ್ಡ ಕಥೆ ಇದೆ ಅದು. ಅದು ಎಂಡಾಯಿತು. ಒಂದು ಸಣ್ಣ ಪ್ರಯೋಗ. ನಮ್ಮ ಗ್ರಾಮದಲ್ಲಿ ಬರುವ ಮಕ್ಕಳ ಕಡೆ ವಿಶೇಷ ಲಕ್ಷ್ಯ ಕೊಡಬೇಕು. ನಾನು ನಿನ್ನೆ ಒಂದು ಗ್ರಾಮಕ್ಕೆ ಹೋಗಿದ್ದೆ. ಯಾವ ಗ್ರಾಮ? ಕಾವಲಗಿರಿ. 30 ಮಕ್ಕಳು ಕೂತಿದ್ರು. ಬಂದಾಳ ತಂಗಿ ಇಲ್ಲಿಗೆ? ಬಂದಿಲ್ಲ. ಅದ್ಭುತ. ಏನು ಸಂಸ್ಕಾರ ಅದು! ದುಂಡಿಗೆ ಅಕ್ಷರ ನೋಡಿದೆ ನಾನು. ಜೋರಾಗಿ ಮಾತಾಡ್ತದೆ, ಪಟ 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 ಪಟ. ಈ ಪ್ರಯೋಗ ಮಕ್ಕಳ ಮನಸ್ಸಲ್ಲಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಗ್ರಾಮ ವಿಕಾಸ ಅಂದರೆ ಬೇರೆ ಏನಿಲ್ಲ. ಗ್ರಾಮದಲ್ಲಿರುವ ಮಕ್ಕಳ ಮನಸ್ಸು, ತಾಯಂದ್ರ ಮನಸ್ಸು ಎಲ್ಲ ಬದಲಾವಣೆ ಆಗ್ತಾ ಹೋದಕ್ಕೆ ಒಂದು ಚಿಂತನೆ ಇದೆ. ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಇದೆ, ಭಜನೆ ಇದೆ. ಭಜನೆ ಯಾವಾಗ ಇದೆ? ಭಜನೆ ರಾತ್ರಿ ಊಟ ಆದಮೇಲೆ 10ರ ನಂತರ ಇದೆ ಭಜನೆ. ಭಜನೆಗೆ ಹೋಗೋರು ಯಾರು? ವಯಸ್ಸಾದ ನಿದ್ರೆ ಬಾರದ ಮುದುಕ ಮುದುಕಿ, ಮಕ್ಕಳು, ತರುಣರು. ಅಲ್ಲಿ ಭಜನೆ ಇದೆ. ಆ ಭಜನೆ ಹೋಗಿ ಹಿಂಗೆ ಕೂತಿದ್ದಾರೆ. ಅಷ್ಟೊತ್ತಿಗೆ ಒಬ್ಬನಿಗೆ ಅನ್ನಿಸ್ತು ಒಂದು ಸಿಗರೇಟ್ ಹೇಳ್ಕೊಂಡು ಬರೋಣ ಅಂತ. ಅವನು ಎದ್ದು ಹೋಗ್ತಾನೆ. ಹೀಗೆಲ್ಲ ಅಮಂಗಳ ಇದೆ. ಅದನ್ನು ಮಂಗಲ ಮಾಡಬೇಕು. ದೇವಸ್ಥಾನ ಶ್ರದ್ಧಾ ಕೇಂದ್ರ. ಅಲ್ಲಿಯ ಪೂಜಾರಿಗೆ ಟ್ರೈನಿಂಗ್ ಕೊಡಬೇಕು. ಅಲ್ಲಿ ಭಜನೆ ಚೆನ್ನಾಗಿರಬೇಕು. ಅಲ್ಲಿ ಸತ್ಸಂಗ ಸದ್ವಿಚಾರ ಇರಬೇಕು. ಶಾಲೆ ಇದೆ, ನಮ್ಮೂರು ಶಾಲೆ. ಕಳಿಸ್ಬಿಟ್ರೆ ಆಯಿತು. ಈಗಂತೂ ಆ ಶಾಲೆಯಲ್ಲಿ ₹1.30 ಬೇಳೆ ಸಾರು. ಕೆಲವು ಮೇಟ್ರುಗಳು ಅಡುಗೆ ಮಾಡಲಿಕ್ಕೆ ನಿಂತಾವು. ಮಕ್ಕಳು ಏನು ಮಾಡ್ತಾರೆ? ಓದ್ತಾರೆ. ನಾವು ಹೋಗೋದೇ ಇಲ್ಲ ಆ ಶಾಲೆಗೆ. ಶಾಲೆ ಬದಲಾವಣೆ ಆಗಬೇಕು. ಇವತ್ತು ರಾತ್ರಿ ನಾನು ಜೀರಿಗೆವಾಡಿ ಅನ್ನೋ ಊರಿಗೆ ಹೋಗ್ತೀನಿ. ಆ ಊರಿನವರು ತುಂಬ ಚೆನ್ನಾಗಿ ಮಾಡಿದ್ರು. ₹1 ಕೋಟಿ ಖರ್ಚು ಮಾಡಿ ದೊಡ್ಡ ಕೆರೆ ನಿರ್ಮಾಣ ಮಾಡ್ಯಾರ. 9 ಮಂದಿರ ಚಲೋ ಮಾಡ್ಕೊಂಡಾರೆ. ಮಕ್ಕಳಿಗೆ ಯೋಗ, ಹಗ್ಗದಲ್ಲಿ ಯೋಗ, ಭರತನಾಟ್ಯ, ಸ್ವಚ್ಛ ಗ್ರಾಮ. ಅಲ್ಲಿಗೆ 4 ರಾಜ್ಯದವರು ಕರೆಸ್ತಾ ಇದ್ವಿ. 4 ರಾಜ್ಯದವರು ಮುಂದಿನ ತಿಂಗಳು. ನೀವು ಎಲ್ಲ ಇಲ್ಲಿಗೆ ಹೆಂಗೆ ಬಂದ್ರಲ್ಲ ಹಾಗೆ ಅಲ್ಲಿ ರಾಜ್ಯ, ಆಂಧ್ರ, ತೆಲಂಗಾಣ, ಕರ್ನಾಟಕ ಉತ್ತರ, ಕರ್ನಾಟಕ ದಕ್ಷಿಣ, ಎಲ್ಲಿ ಜೀರಿಗೆವಾಡಕ್ಕೆ ಬರ್ತಾರೆ ನೋಡಿಕೊಂಡು. ಅಲ್ಲಿ ಅದ್ಭುತ ಮಾಡೋರಿದ್ದಾರೆ. ಭಜನಾ ತೀರ್ಥ ಕ್ಷೇತ್ರ ಆಗಬೇಕು. ಹೀಗೆ ನಮ್ಮ ಪ್ರಯತ್ನದಿಂದ ಗ್ರಾಮ ವಿಕಾಸ ಅನ್ನುವ ಕಲ್ಪನೆ ಇಟ್ಟುಕೊಂಡು ಎಲ್ಲರ ಮನಸ್ಸಲ್ಲಿ ಈ ಒಂದು ವಿಚಾರವನ್ನು ಜಾಗೃತಿ ಮಾಡ್ತಾ 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 ಖುಷಿಯಾಗ. ಏತದ್ವೇಷ ಪ್ರಸೂತಸ್ಯ ಸಕಾಶಾದ ಅಗ್ರಜನ್ಮನಃ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ.
ಈ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ ಕ್ರಿಮಿಯಾಗಿ, ಕೀಟವಾಗಿ, ಪಶುವಾಗಿ, ಪಕ್ಷಿಯಾಗಿ ಯಾವುದೇ ರೂಪದಲ್ಲಿ ಹುಟ್ಟು, ಭಾರತದಲ್ಲಿ ಹುಟ್ಟು ಅಂತ ದೇವತೆಗಳೇ ಕೇಳಿದ್ದಾರೆ. ಅಂತಹ ಭೂಮಿಯಲ್ಲಿ, ಭಾರತದಲ್ಲಿ ಹಿಂದುವಾಗಿ ಒಂದೊಂದು ಗ್ರಾಮದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಗ್ರಾಮ ಜೀವನ ಚೆನ್ನಾಗ್ಯಾವ. ಇವತ್ತು ಗ್ರಾಮ ಜೀವನ ಅದೆಲ್ಲ ನಗರ ಜೀವನ ಆಗ್ತಾಯಿದೆ. ಮಕ್ಕಳ ಓದಿನ ಸಲುವಾಗಿ ಹೊಲ ಎಲ್ಲ ಮಾರಾಟ ಮಾಡಿ ನಗರಕ್ಕೆ ಬಂದು ಬಾಡಿಗೆ ಮನೆ ಹಿಡ್ಕೊಂಡಾರೆ. ಆ ಊರು ಹೇಗಿತ್ತು ಅದು? ರಾತ್ರಿ 12 ಗಂಟೆ ಬಂದಮ ಕೇಳಿದ್ದು ನೀರು ನಮ್ಮ ದೇಶಕ್ಕೆ, ನಾವು ಕೊಟ್ಟದ್ದು ಹಾಲು. ನಮ್ಮೂರಿಗೆ ಯಾರೇ ಬರಲಿ ಸಂಶಯ ಇಲ್ಲ, ಸಂಶಯದಲ್ಲಿ ನೋಡೋದೇ ಇಲ್ಲ. ಹೊಸಬಾದರೆ ಬನ್ನಿ ಬನ್ನಿ ಬನ್ನಿ, ಯಾರು ಬೇಕಿತ್ತು? ಹನುಮಂತ ಅಂದರೆ 4 ಹನುಮಂತ ಇರ್ತಾವೆ ಆ ಊರಲ್ಲಿ. ಟ್ಯಾಕ್ಟ್ರ್ ಹನುಮಂತ ಬೇರೆ, ಮತ್ತೊಂದು ಹನುಮಂತ ಬೇರೆ. ನೀವು ಯಾರು ಬೇಕು? ಟ್ಯಾಕ್ಟ್ರ್ ಹನುಮಂತ. ಬರ್ರಿ ಬರ್ರಿ ಬರ್ರಿ, ಮೊದಲು ಕೈ ಕಾಲು ತೊಗೊಳ್ಳಿ, ಆಮೇಲೆ ಅಯ್ಯ ನೀರು ತೊಗೊಳ್ಳಿ. ಪರಿಚಯನೇ ಇಲ್ಲ, ಹೌದಾ? ಬನ್ನಿ ಒಂದು ರೊಟ್ಟಿ ಉಂಡ್ರಿ, ಚಾ ಕುಡಿ. ಹಾಂ, ಇಷ್ಟೆಲ್ಲ ಆದರಾದಿತ್ಯ ಆದಮೇಲೆ ಮಂಜು ಆ ಟ್ಯಾಕ್ಟ್ರು ಹನುಮಂತಣ್ಣನ ಮನೆಗೆ ಕರ್ಕೊಂಡು ಹೋಗು. ಹೌದಾ? ಇದು ಬೆಂಗಳೂರಿನಲ್ಲಿ ಸಾಧ್ಯನೇ? ಬೆಂಗಳೂರಿನಾಗ ಎಲ್ಲ ಕಡೆ ಇದು ಹಾಕ್ಯಾರೆ. ಏನು ನೀವು ಏನು ಮಾಡಿದ್ರಿ ಕಿತಾಪತಿಯಿಂದ ಅಲ್ಲಿ ಗೊತ್ತಾಗ್ತದೆ. ಸಂಶಯದಿಂದಲೇ ನೋಡ್ತಾರೆ ಅವರು. ಯಾರು ಬೇಕಿತ್ತು, ಯಾರಿಲ್ಲ, ಟಕ್ ಬಾಗಿಲು ಹಾಕಿಬಿಡ್ತಾರೆ. ಇಲ್ಲಿ ಹಾಗೇನೆ. ನಿನ್ನೆ ನಾವು 3 ಜನ ಹೋಗಿದ್ದೀವಿ ಊಟಕ್ಕೆ. ಏನು ಸಡಗರ, ಏನು ಸಂಭ್ರಮ. 24 ಜನ, 7 ಜನ ಮಕ್ಕಳವರು ಆ ಮನೆಯಲ್ಲಿ. ಬೆಳಗ್ಗೆರ ಮನೆ ಅದು, ನೋಡ್ಕೊಂಡು ಬರ್ಬೇಕು ಆ ಮನೆ ನೀವು. ಏನು ಸಿಹಿ, ಏನು ಚಕ್ರಿ, ಏನು ಆನಂದ, ಏನು ಪ್ರೀತಿ. ಎಲ್ಲಿ ಒಂದೇ ಒಂದು ಜಗಳ ಇದ್ದಿಲ್ಲ. ಎಲ್ಲ ಊರಿನವ್ರು ನಿಂತು ಅದು ಮಾಡ್ತಿದ್ರು. ದೇವಸ್ಥಾನದಲ್ಲಿ ಹೋಗಿ ನಿಂತು ಒಂದು ಕಾಯಿ ಹೊಡೆದು ತಪ್ಪು ಒಪ್ಕೊಂಡ್ರೆ ಸಾಕು, ನ್ಯಾಯಾಲಯ. ನೀವು ಹಿಂಗೆ ಮಾಡಬಾರ್ದು, ಹೀಗೆ ಮಾಡೋದು. ಈಗ ಹಾಗಿಲ್ಲ. ಎಷ್ಟು ಕೋರ್ಟುಗಳು, ಎಷ್ಟು ಪೊಲೀಸ್ ಸ್ಟೇಷನ್, ಏನು ಬಾಬಾ, ಎಷ್ಟು ಡಾಕ್ಟ್ರುಗಳು. ಕಿರುಬೆರಳ ಸ್ಪೆಷಲಿಸ್ಟ್ ಬೇರೆ, ಹೆಬ್ಬೆರಳ ಸ್ಪೆಷಲಿಸ್ಟ್ ಬೇರೆ ಇಲ್ಲ. ಎಲ್ಲ ಅಂಗಾಂಗಳಿಗೆ ಸ್ಪೆಷಲಿಸ್ಟು. ಎಲ್ಲಿದ್ದು ರೋಗ ರುಜಿನ. 10-12 ಮಕ್ಕಳನ್ನು ಹಿಡಿದಾರೆ, ದವಾಖಾನೆ ಹೋಗಿದ್ದಾರೆ. ಈಗ ಹಾಗಿಲ್ಲ, ತಿಂಗಳ ಹೋಗೋದು. ಮಕ್ಕಳಿಗೆ ಹೇಗೆ ಆರೋಗ್ಯ? ನಾನು ಇದು ಕತೆ ಹೇಳ್ತಾ ಹೋದರೆ ಮುಂದೆ ಹೋಗ್ಬೋದು. ಮತ್ತು ನಾವೇ ತಲೆ ಕೆಡಿಸ್ತಾ ಇದ್ವಿ ಮಕ್ಕಳಿಗೆ. ನಾನು ಮೊನ್ನೆ ಕಳೆದ ವಾರ ಒಂದು ಮನೆಯಲ್ಲಿದ್ದೆ. ಬೆಳಿಗ್ಗೆ 4:15 ಏಳು ಅಭ್ಯಾಸ ನಮ್ಮದು. ಎದ್ದು ವಾಕಿಂಗು, ವ್ಯಾಯಾಮ, ಯೋಗ ಎಲ್ಲ ಮುಗಿಸ್ಕೊಂಡು ಬರಬೇಕು. ಬೆಳಿಗ್ಗೆ 5:15 ಹೊರಟಿ ನಾನು. ಆ ಅಜ್ಜಿ ಹೇಳ್ದಾಳೆ ಮೊಮ್ಮಗಳಿಗೆ, ರಂಗೋಲೆ ಹಾಕು ಅಂತ. ನಾನು ಹೇಳಿ ಮತ್ತೆ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ಬಂದ ಮೇಲೂ ಆ ಅಜ್ಜಿ ಮೊಮ್ಮಗಳಿಗೆ ಅದೇ ಹೇಳ್ತಾ ಇದ್ದಾಳೆ. ನನಗೂ ತಲೆ ಕೆಡ್ತು. ಆ ಮೊಮ್ಮಗಳಿಗೆ ಕರೆದೆ, ಏನು ಅಜ್ಜಿ ಬೆಳಗಿಂದಲೇ ಹೇಳ್ತಾಳೆ ರಂಗೋಲಿ ಹಾಕು, ನೀನೇನು ಕ್ಯಾರೆ ಮಾಡಿಲ್ಲ. ಅಜ್ಜಿ ಮಾತು ಬೆಲೆ ಕೊಡಬೇಕು ಬೇಡ? ಆ ಮಗು ಏನು ಹೇಳ್ದೆ, ಜಿ ಅದು ರಂಗೋಲೆ 8:00ವರೆಗೆ ಇದೆ ಧಾರಾವಾಹಿ. ಅರ್ಥ ಆಗ್ತಾ ಇದೆ ನಿಮಗೆ? ಯಾರು ತಲೆ ಕೆಡಿಸೋದು? ನಮ್ಮ ಅಪ್ಪನ್ನು ಕೇಳಿಕೊಂಡು ಬರ್ತಾರೆ ಮನೆಗೆ. ಅಪ್ಪ ಮಗನಿಗೆ ಟ್ರೈನಿಂಗ್ ಕೊಡ್ತಾರೆ. ಒಳಗೆ ಕೂತೆ, ಅಪ್ಪ ಇಲ್ಲ ಅಂತ ಹೇಳು ಅಂತ. ಅಪ್ಪ ಇಲ್ಲ ಅಂತ ಹೇಳು. ಅದು ಬಾಗಿಲ ಹತ್ರ ಬಂದು ನಿಲ್ತದೆ. ಅಪ್ಪ ಇಲ್ಲ ಅಂತೀರಿ. ಯಾರು ಹೇಳಿದ್ದು? ಅಪ್ಪ. ಒಂದೊಂದು ದುಸ್ವಪ್ನ. ಮೊದಲು ಮಗಳ ಮದುವೆ, ಎಲ್ಲರೂ ಸೇರಿ ಗ್ರಾಮೀಣ ಜೀವನ ಎಷ್ಟು ಆನಂದ ಇತ್ತು. ಎಲ್ಲರೂ ಸೇರಿ ಅಡುಗೆ, ತರಕಾರಿ ಅಡುಗೆ ಮಾಡೋದು, ಹೂವು, ಹೌದಾ, ಆ ಮಗುವಿಗೆ ಚಪ್ಪಲಿ, ಸೀರೆ ಉಡಿಸೋದು, ಎಲ್ಲರೂ ಊರಿನವರು ಸೇರಿ ಮಗುವಿನ ಮಂಗಳನೆ. ಇವಾಗ ಚೇಂಜ್ ಆಗಿದೆ. ಲಗ್ನ ಮಂಟಪ ಅದು
ಲಗ್ನ ಮಂಟಪ ಕಟ್ಟಿಸ್ಯಾರವರು, ಅದಕ್ಕೆ 1.5 ಲಕ್ಷ. ಅಡಿಗೆ ಮಾಡೋರು ಅವರು ಬೇರೆ, ಅದು 1 ಲಕ್ಷ. ಬಡಿಸುವ ತಂಗಿಯಂದ್ರೆ ಡ್ರೆಸ್ಸೇ ಬೇರೆ, ಅವು ಬೇರೆ, ಅವು ಬಡಿಸೋವು ಬೇರೆ. ಅವು ನಾವು ಹೋದವರು ಅಕ್ಷತೆ ಹಾಕ್ಲಿಕ್ಕೆ ಪುರುಸೋತಿಲ್ಲ ನಮಗೆ. ಆ ವಧುವರಿಗೆ ಅಕ್ಷತೆ ಹಾಕ್ಬೇಕಲ್ರಿ, ಅಕ್ಷತೆ ಹಾಕೋದಿಲ್ಲ. ಏನು ಆಶೀರ್ವಾದ. ಸ್ವಾಮಿಗಳು ಬಂದಾರೆ, ನಾ ಬಂದೀನಿ, ಹೆಣ್ಣಿನ ಕಡೆಯವರಿದ್ದಾರೆ, ಗಂಡಿನ ಕಡೆಯವರಿದ್ದಾರೆ, ಸಮಾಜ ಬಾಂಧವರು ಬಂದಾರೆ. ತಾಳಿ ಬಗ್ಗೆ ಇಲ್ಲ, ಮಾಂಗಲ್ಯ ಬಗ್ಗೆ ಇಲ್ಲ, ಮಂತ್ರ ಇಲ್ಲ. ಸರಿ ಸರಿ ಅಂತ ಈ ನನ್ನ ಮಕ್ಕಳಿಗೆ ಫೋಟೋ ಮುಖ್ಯ, ವಿಡಿಯೋ ಮುಖ್ಯ. ಸರಿ, ನಿಮಗೆ ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಮತ್ತೆ ಶಾಂತವಾಗಿ ಊಟ ಇಲ್ಲ. ಸಹನಾವತು ಸಹನೌ ಭುನಕ್ತು ಶಾಂತ ಪ್ರಸಾರಾದು. ಬಸವಣ್ಣ ಬಂದರೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ನಾನು ಹೇಳಿದ್ದೇನು ಈ ನನ್ನ ಮಕ್ಕಳು ಮಾಡೋದೇನು? ಎಲ್ಲ ಹೋಗಿ ಭಿಕ್ಷೆ ಬೇಡೋದು. ಹಾಕು 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 ಹಾಕು, ಚೆಲ್ಲು ಚೆಲ್ಲು ಚೆಲ್ಲು. ಪ್ರತಿಯೊಂದು ದುಸ್ವಪ್ನ. ಮೊನ್ನೆ ಅಂತೂ ಒಳ್ಳೆ ಮನೆತನ, ಎಲ್ಲರೂ ಬಂದಾರೆ. ಸ್ವಾಮಿಗಳು ಬಂದಾರೆ, ನಾ ಬಂದೀನಿ, ವರ ಬಂದಾನೆ, ವಧು ನಾಪತ್ತೆ. ನಿಮಗೆ ಆಶ್ಚರ್ಯ ಆಗಿರಬೇಕು. ವಧು ನಾಪತ್ತೆ. 25 ನಿಮಿಷ 25,000 ರೂಪಾಯಿ ತೊಗೊಂಡಾಳವಳು. ಯಾರು ಗೊತ್ತಾಗಿದೆ ಇವರಿಗೆ? ಜೋರಾಗಿ ಹೇಳಿ. ಬ್ಯೂಟಿ ಬರಲ್ಲ ಏನು? ನೋಡಿ ನೋಡಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ. ಆ ತಂಗಿ 25,000 ರೂಪಾಯಿ ತೊಗೊಂಡು 25 ನಿಮಿಷ ತಡ ಮುಹೂರ್ತ ಹಳ್ಳ ಹಿಡಿತು. ಸಾರುತ್ತಲಿದೆ ಹೊಸ ಹಾಡು ಇದೆಯಲ್ಲಿ, ಅಲ್ಲಿ ಹಾಡಿಲ್ಲ. ಏಕ್ ಬಾರ ರಾಜ ರಾಜ ಚೋಲಿ ಕೆ ಪೀಚೆ ಕ್ಯಾ ಹೇ ಕಾಕಾ ಕಾಕಾ. ಅಮಂಗಳ, ದುಸ್ವಪ್ನ. 3 ಗಂಟೆ ಮತ್ತೆ 1.5 ಲಕ್ಷ. ಅದು ಹೊರಡ್ತವೆ, ಕುಣಿತವೆ, ಕುಡಿತವೆ. ವಯಸ್ಸಾದವರು ಮಲ್ಕೊಂಡಾರೆ, ಮಕ್ಕಳು ಓದ್ತಾರೆ. ಈ ನನ್ನ ಮಕ್ಕಳಿಗೆ ಪ್ರಜ್ಞೆ ಇಲ್ಲ. ರಾತ್ರಿ 12 ಗಂಟೆ ಬಂದು ಅದು ವಧುವರು ಗೂಡು ಸೇರ್ತವೆ. ಎಂಥ ಮಕ್ಕಳು ಸೃಷ್ಟಿಯಾಗುವುದು ನೀವೇ ಕಲ್ಪನೆ ಮಾಡಿ. ಇದಕ್ಕೆ ಮಂಗಳ ಹಾಡಬೇಕು ಬೇಡೋ ಏನು? ಅದಕ್ಕಾಗಿ ಬೆಳಿಗ್ಗೆ ಎದ್ದು ರಂಗೋಲೆ, ಮಾವಿನ ತೋರಣ, ತೆಂಗಿನಗರಿ, ಮಕ್ಕಳಿಗೆ ಕರಾಗ್ರೆ, ವಸತಿ, ಲಕ್ಷ್ಮಿ ಎಲ್ಲ ತಿಳಿಸ್ತಾ ಸಂಸ್ಕಾರ. ಒಬ್ಬನಿಗೆ ಅಪ್ಪ ಅಮ್ಮ ಹೆಸರು ಹೆಂಗೆ ಇಟ್ಟಾರ ಗೊತ್ತಾ? ದರ್ಶನ್. ಏನು ಹೆಸರು? ಅವನನ್ನು ದರ್ಶನ ಮಾಡಬೇಕು ಎಲ್ಲರೂ. ಅವ ಕೊಲೆ ಮಾಡಿ ನನ್ನ ಮಗ ಎಲ್ಲಿದ್ದಾನೆಗೆ? ಜೈಲಿನಲ್ಲಿದ್ದಾನೆ. ಎಷ್ಟು ಓದಿದ್ದಾನೆ ನನ್ನ ಮಗ, ಸಿನಿಮಾ ತಯಾರು ಮಾಡ್ಯಾನೆ. ಅವನದೇ ಸಿನಿಮಾ ತೋರಿಸ್ತಾ ಇದ್ದಾರೆ ಈ ನನ್ನ ಮಕ್ಕಳು. ಟಿ ವಿ ತುಂಬ ಅವೇ ನೋಡಿ ನೋಡಿ ಸಾಕಾಗಿದ್ದಾವೆ ತಾಯಂದ್ರಿಗೆ. ಯಾರಾದರೂ ಈ ಎಲ್ಲ ದೃಷ್ಟಿಯಿಂದ ಈ ಕತ್ತಲೆಗೆ ಒಂದು ಎಂಡಾಗಬೇಕು, ಬೆಳಕು ಕೊಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಭಾಗ್ಯಶಾಲಿಗಳು. ನಮ್ಮ ಗ್ರಾಮ ಅಮಂಗಳಾಗಬಾರ್ದು. ನಮ್ಮ ಗ್ರಾಮ ಸ್ವಚ್ಛ ಆಗಬೇಕಾದ್ರೆ ಒಂದೊಂದು ಮನೆ ತಯಾರಾಗಬೇಕು. ನಮ್ಮ ಮನೆ ದೇವಾಲಯ, ಮನೆಯೇ ಮಂತ್ರಾಲಯ. ಹೇಗೆ ಹೇಳಿದಾರೆ ನೋಡಿ. ಹಬ್ಬದ ದಿವಸ ಮಾತ್ರ ಮನೆ ದೇವಾಲಯ ಆಗಿರ್ತದೆ ನಮ್ಮದು. ಮಾವಿನ ತೋರಣ, ತೆಂಗಿನ ಗರಿ ಅದನ್ನೆಲ್ಲ ಚೆನ್ನಾಗಿ ಮಾಡೋದು. ನಮ್ಮ ಮನೆ ದೇವಾಲಯವೂ ಹೌದು, ನಮ್ಮ ಮನೆ ವಿದ್ಯಾಲಯವೂ ಹೌದು, ನಮ್ಮ ಮನೆ ಆದರಾಲಯವೂ ಹೌದು. ಜಾತಿಯಿಂದ ನೋಡಬಾರದು, ಗುಣದಿಂದ ಮನೆ ಹಾಕಬೇಕು. ಬನ್ನಿ, ಅನು ತನು ಕಷ್ಟ ಸುಖ ಎಲ್ಲ ಭಾಗಿಯಾಗಬೇಕು. ಇದ್ದದನ್ನು ಹಂಚಿ ಉಣಬೇಕು. ಈ ಸಂಸ್ಕಾರ ಮಕ್ಕಳಿಗೆ ಕೊಡಬೇಕು. ನಮ್ಮ ಮನೆ ದೇವಾಲಯವೂ ಹೌದು, ನಮ್ಮ ಮನೆ ವಿದ್ಯಾಲಯವೂ ಹೌದು, ನಮ್ಮ ಮನೆ ಗ್ರಂಥಾಲಯವೂ ಹೌದು, ನಮ್ಮ ಮನೆ ಆದರಾಲಯವೂ ಹೌದು. ಒಂದೊಂದು ಮನೆ. ನೀವು ಇಲ್ಲಿ ಕೂತಿರುವವರೆಲ್ಲರೂ ಒಂದು 10 ಮನೆ ದತ್ತು ತೊಗೊಳ್ಬೇಕು. ಮೊದಲು ನಾನು ರೆಡಿ ಆಗಬೇಕು. ನಮ್ಮ ಮಕ್ಕಳಿಗೆ ಯಾವ ಡ್ರೆಸ್ ಹಾಕಬೇಕು. ಊಟ ಮಾಡ್ತಾ ಇರಬೇಕಾದ್ರೆ ಟಿ ವಿ ನೋಡಬಾರ್ದು. ಒಂದು ಊಟ ಮಾಡಬೇಕು, ಇಲ್ಲ ಟಿ ವಿ ನೋಡಬೇಕು. ಮಂತ್ರ ಹೇಳಬೇಕು, ಶಿಸ್ತಿರಬೇಕು, ಕೈಕಾಲು ತೊಳ್ಕೊಳ್ಬೇಕು, ಭಜನೆ ಹೇಳಬೇಕು, ಸತ್ಸಂಗ ಮಾಡಬೇಕು. ನಾವು ಒಂದೊಂದು ಸ್ಟೆಪ್ ತೊಗೊಳ್ತೀವ, ಅವು ನೋಡಿ ಮೇಲ್ಪಂಕ್ತಿ ಆಗ್ತವೆ.
ಆ ದೃಷ್ಟಿಯಿಂದ ನಾನು ಆಗ ಹೇಳಿದಾಗೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ನಾವು ಹುಟ್ಟಿದ್ವಿ. ಭಾ ಅಂದರೆ ಜ್ಞಾನ, ರಥ ಅಂದರೆ ಕೊಂಡೊಯ್ಯೋದು, ಬೆಳಕನ್ನು ಕೊಟ್ಟ ದೇಶ. ಆ ದೃಷ್ಟಿಯಿಂದ ನೀವೆಲ್ಲರೂ ಈಗಾಗಲೇ ತುಂಬ ತುಂಬ ಟೈಮೇ ಕೊಟ್ಟಿದ್ರಿ. ಒಳ್ಳೊಳ್ಳೆ ಊರು ಆಗ್ತಾಯಿದೆ, ಮಕ್ಕಳ ಮನಸ್ಸು ಅರಳ್ತಾ ಇದೆ. ಆ ಅರಳುವಿಕೆಗೆ ಇನ್ನಷ್ಟು ಶಕ್ತಿ ತುಂಬಬೇಕು. ಶಕ್ತಿ ತುಂಬಬೇಕಾದ್ರೆ ನಾವು ಕೂಡ ಕೆಲವು ತಿಳ್ಕೊಳ್ಬೇಕು. ನಮಗೆ ಗೊತ್ತಿಲ್ಲ ಪಾಪ. ಅಮ್ಮ ಅಮ್ಮ ಹೇಳೋದು ಹೋಗಿದೆ. ಸ್ವಲ್ಪ ಹಳ್ಳಿಯಲ್ಲಿ ಮಮ್ಮಿ ಬಂದಿದೆ. ಮಮ್ಮಿ ಆ ಬಡಿಸ್ಬೇಕಾದ್ರೆ ಅನ್ನ ಹೇಳೋದಿಲ್ಲ, ರೈಸ್ ರೈಸ್ ಅಂತ. ಇದು ಅಕ್ಕಿಯ ರೈಸ್ ಅಂದರೆ ಇಂಗ್ಲೀಷಲ್ಲಿ ಅಕ್ಕಿ. ಇವು ಅನ್ನ ತಂದಿರ್ತಾನೆ, ರೈಸ್ ಹಾಕು. ಅದರಲ್ಲಿ ವೈಟ್ ರೈಸ್ ಬೇರೆ, ಕಲರ್ ರೈಸ್ ಬೇರೆ ಅಂತ. ನೋಡಿ ಇದೇ ಹಾಗಿದೆ. ಎಲ್ಲ ಬ್ರಿಟಿಷರ ಸಂತಾನ ಇದು. ಅವರು ಹೋಗಿ 78 ವರ್ಷ ಆಯಿತು. ಮಮ್ಮಿ ಬಂದಾಳೆ, ಮಕ್ಕಳಿಗೆಲ್ಲ ಟಾಟಾ ಮಾಡು, ಟಾಟಾ ಮಾಡು, ಬರಬೇಡ ಅಂತ, ಬರಬೇಡ, ಈ ಟ್ರೈನಿಂಗ್ ಶುರುವಾಗಿದೆ. ಹೀಗೆ ನೀವೆಲ್ಲರೂ ಇಲ್ಲಿ ಕಾರ್ಯಕರ್ತರಾಗಿ ಕೂತು ಒಂದು 10 ಮನೆ ದತ್ತು ತಗೊಂಡು ನಾವು ಇದೆಲ್ಲ ಸಂಗತಿಯನ್ನು ತಿಳುವಳಿಕಸ್ಥರಾಗಬೇಕು. ನಾವು ಇವತ್ತಿನಿಂದ ಚೇಂಜ್ ಆಗ್ಬೇಕು. ನಾವು ಇದುವರೆಗೆ ಏನಾಗಿದೆ ಗೊತ್ತಿಲ್ಲ. ನಾಳೆಯಿಂದ ನಾನು 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 ನನ್ನ ಆರೋಗ್ಯ ಚೆನ್ನಾಗಿಟ್ಟುಕೊಳ್ಬೇಕು. ನನ್ನ ನೋಡಿ ಮಕ್ಕಳು ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ಎದ್ದಳು, ನಾವು ಮೇಲ್ಪಂಕ್ತಿ ಆಗು. ಮಕ್ಕಳಂದರೆ ಅದು ಖಾಲಿ ಚೀಲ, ಅದು ಮಣ್ಣದು, ಅದು ಸುಳ್ಳು ಹೇಳಲಿಕ್ಕೆ ಗುಟುಕ ಸ್ಟಾರು ಎಲ್ಲ ತಂದದ್ದು ನಾವೇ. ನಾವು ಎಚ್ಚರಿಕೆ ತಗೊಂಡು. ಸೊ ಇಲ್ಲಿ ಈ ವರ್ಗಕ್ಕೆ ಬಂದಿರುವವರೆಲ್ಲರಿಗೂ ಕೂಡ ನಾನು ಮೊದಲು ಚಲೋ ಆಗಬೇಕು. ಆಮೇಲೆ ನನ್ನ ಮನೆ ನೋಡ್ತಾ ಆಜು ಬಾಜು ಮನೆ ನೋಡ್ತಾರೆ. ಆ ಮನೆಯಲ್ಲಿ ಕ್ಯಾಸೆಟ್ ಎಂಥ ಕ್ಯಾಸೆಟ್ ಆಗಿ ಶಿವನ ಕ್ಯಾಸೆಟ್, ಗಣೇಶನ ಕ್ಯಾಸೆಟ್, ಬೆಳಿಗ್ಗೆ ಎದ್ದಾಳೆ. ಹೌದಾ? ಹೀಗೆ ಎಲ್ಲರ ಮನಸ್ಸು ಮಾಡಿದರೆ ಒಟ್ಟು ಗ್ರಾಮ ಒಂದು 100, 150, 200 ಮನೆಗಳು ನಂದನವರಾಗತ್ತೆ. ಅದಕ್ಕಾಗಿ ಏನೇನು ನಾವು ಶುರು ಮಾಡ್ತೀವಿ ಅದಕ್ಕೆ ನಾವು ಕಿರಣ ಗ್ರಾಮ ಅಂತ ಹೇಳ್ತೀವಿ. ಏನೋ ಕಿರಣ್, ಸೂರ್ಯ ಹೀಗೆ ಮೇಲೆ ಬರ್ತಾನಂದರೆ ಬೆಳಿಗ್ಗೆ ಕಿರಣ್. ಶಿಕ್ಷಣ, ಸಂಸ್ಕಾರ, ಟ್ಯೂಷನ್ ಕ್ಲಾಸು, ಭಜನಾ ಕೇಂದ್ರ ಹೀಗೆ ಶುರು ಮಾಡಿದರೆ ಅದು ಕಿರಣ್ ಗ್ರಾಮ. 4-6 ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ತಾಯಿದೆ, ಚಲೋ ಆಗ್ತಾಯಿದೆ, ಎಲ್ಲರಿಗೂ ಒಪ್ಪಿಗೆ ಆಗಿದೆ ಅಂದರೆ ಅದು ಉದಯ ಗ್ರಾಮ. ನಾನು ಏನೇನು ಹೇಳಿದೆ ಅಂತ ಆಮೇಲೆ ಕೇಳ್ತೀನಿ, ಕರೆಕ್ಟಾಗಿ ಹೇಳಬೇಕು ನೀವು. 16 ಊರಿನವರು ಬಂದು ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಜೀರಿಗೆವಾಡ ಇದೆ, ಕನ್ನೇರಿ ಇದೆ, ಆಮೇಲೆ ಇದಿದೆ ರಾಣೆಗಳ ಸಿದ್ಧಿ ಅಂತ ಇದೆ. ರಾಣೆಗಳ ಸಿದ್ಧಿ ಅಂದರೆ ದೊಡ್ಡ ಊರು, ಅದು ಅಣ್ಣಾ ಹಜಾರೆ ಅವರು. ಇವರು ನಾಳೆ ಹೋಗಿ ಬರೋರಿದ್ದಾರೆ. ಮುಂದಿನ ತಿಂಗಳು ಅದೇ ಕತೆ ಹೇಳೋರಿದ್ದಾರೆ, ಕ್ಯಾಸೆಟ್ ಹಾಕೋರಿದ್ದಾರೆ. ಹೀಗೆ ಕಷ್ಟಪಟ್ಟು ಮಾಡಿದರೆ ಹೀಗೆ ನಮ್ಮ ವ್ಯಕ್ತಿತ್ವ ಅರಳಿಸ್ಕೊಳ್ಬೇಕು. ಅರ್ಥ ಆಯ್ತಾ? ಜ್ಞಾನ ಹೆಚ್ಚಿಸ್ಕೊಳ್ಬೇಕು, ಆ್ಯಕ್ಟಿವ್ ಆಗಬೇಕು, ಮಕ್ಕಳಿಗೆ ಸರಿ ದಾರಿದು. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ನೀವು ಮಕ್ಕಳನ್ನೇ ಆಸ್ತಿ ಮಾಡಿ. ನಿನ್ನೆ ನನ್ನ ಜೀವನದಲ್ಲಿ ಭಾಳ ಖುಷಿ ತಂದಿರುವ ದಿನ ನಿನ್ನೆ. ಒಬ್ಬಳು ತಾಯಿ ಕಷ್ಟಪಟ್ಟು ಬಾಂಡಿ ತೊಳೆದು ಮಕ್ಕಳಿಗೆ ಓದಿಸಿ ಇವತ್ತು ಇಲ್ಲೇ ಹುಬ್ಬಳ್ಳಿಯಲ್ಲಿ ಮಕ್ಕಳ ತಜ್ಞ ಆಗಿದ್ದಾನೆ ಶರಣು. ರಾತ್ರಿ 10 ಗಂಟೆ ಹೋಗಿ ಭೇಟಿ ಮಾಡ್ಕೊಂಡು ಬಂದೀನಿ. ಇನ್ನೊಬ್ಬ ಇಂಜಿನಿಯರ್, ಏನೂ ಇಲ್ಲ ಅವರಿಗೆ ಆಸ್ತಿ, ಮಕ್ಕಳನ್ನೇ ಆಸ್ತಿ ಮಾಡಿದ್ದಾನೆ. ಮಕ್ಕಳಿಗೆ ಹಾಗೆ ಆಸ್ತಿ ಮಾಡೋದು ಬೇಡ. ಶಿಕ್ಷಣ ಸಂಸ್ಕಾರ ಕೊಟ್ಟರೆ ಮಕ್ಕಳು ನಮಗೆ ಆಸ್ತಿ ಆಗ್ತಾರೆ. ಇಲ್ಲದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ, ಜರ ನೀವು ಹೇಳ್ರಿ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಆಕಾಶದಲ್ಲಿ ಹೇಗೆ ಸೂರ್ಯ ಮೇಲೆ ಬರ್ತಾ ಬರ್ತಾ ಬೆಳಕು ಕೊಡ್ತಾನೆ, ಆವಾಗ ನಮ್ಮ ಮನೆಯ ನಂದಾದೀಪ ಹೇಳುತ್ತೆ, ಅಪ್ಪ ಸೂರ್ಯದೇವ, ನಿನ್ನಷ್ಟು ನಾ ಪ್ರಕಾಶ ಕೊಡಲಾರೆ, ಆದರೆ ನಾನಿರುವ ಜಾಗದಲ್ಲಿ ಕತ್ತಲಬಾರ್ದಂಗೆ ನೋಡ್ಕೊಳ್ತೇನೆ. ಈ ವರ್ಗಕ್ಕೆ ಬಂದಿರುವ ನೀವೆಲ್ಲ ತಾಯಿಯಂದರು, ನೀವೆಲ್ಲ ಕಾರ್ಯಕರ್ತರು ಆನಂದಾದೀಪದಂತೆ ನಾವು ಇರುವ ಜಾಗದಲ್ಲಿ, ನಮ್ಮ ಗ್ರಾಮದಲ್ಲಿ ಸ್ವಚ್ಛ ಗ್ರಾಮ, ಹಸಿರು ಗ್ರಾಮ, ಪ್ಲಾಸ್ಟಿಕ್ ಮುಕ್ತ ಗ್ರಾಮ, ನೀರಿನ ಬಳಕೆಯ ಚಿಂತನೆ, ಒಳ್ಳೆಯ ಸಂಸ್ಕಾರ, ಬೆಳಿಗ್ಗೆ ಏಳೋದು, ಇಡೀ ಊರು
ನಂದನವನ ಆಗಬೇಕು. 10 ಊರಿನವರು ಬಂದು ಹೋಗಬೇಕು. ಆ ರೀತಿ ನಮ್ಮ ವ್ಯಕ್ತಿತ್ವವನ್ನು ಅರಳಿಸ್ಕೊಳ್ಬೇಕು. ಮತ್ತು ನಮ್ಮ ಜೀವನದಲ್ಲಿ ಪರಮಾತ್ಮ ಒಬ್ಬೊಬ್ಬನಿಗೆ ಒಂದೊಂದು ದಿವ್ಯ ಗುಣ ಕೊಟ್ಟಿದ್ದಾನೆ. ಅದನ್ನು ಅರಳಿಸ್ಕೊಂಡು ಇನ್ನೊಬ್ಬರಿಗೆ ಕೊಟ್ಟು ಹೋಗಬೇಕು, ಅಂತಿಮವಾಗಿ ಬಿಟ್ಟು ಹೋಗಬೇಕು. ನೋಡಿ ಭಾರತ ಮಾತಾ, ನೋಡಿ ಸರಸ್ವತಿ, ಎಷ್ಟೆಷ್ಟು ಮಹಾಪುರುಷರು, ಕ್ರಾಂತಿಕಾರಿಗಳು 20-25 ವಯಸ್ಸಿಗೆ ಪ್ರಾಣಾರ್ಪಣೆ ಮಾಡಿದರು ಕ್ರಾಂತಿಕಾರಿಗಳು. ಇವತ್ತೆಲ್ಲರ ಮನಸ್ಸಲ್ಲಿದ್ದಾರೆ ಅವರು. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಭಾರತದಲ್ಲಿ ಹುಟ್ಟಿದ್ವಿ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ರಾಮರಾಜ್ಯ ಅಂತೇಳಿ, ವಿವೇಕಾನಂದರು ಈ ದೇಶವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾ, ಆದರೆ ಗ್ರಾಮವನ್ನು ಅರ್ಥ ಮಾಡ್ಕೊಳ್ಳಿ. ಅಂಥ ಒಂದು ಆತ್ಮೀಯತೆ, ಪ್ರೀತಿ, ವಿಶ್ವಾಸ, ಪರಸ್ಪರ ಒಂದುತನ, ಸ್ನೇಹ, ಸೌಹಾರ್ದತೆ ಗ್ರಾಮಗಳಲ್ಲಿ ಎದ್ದು ನಿಂತು ಬರ್ತಾ ರಾಯನ ಕುದುರೆ ಕತ್ತಾಗಿದೆ. ಅದಕ್ಕೊಂದು ಮಟ್ಟ ಹಾಕಬೇಕು, ಅದಕ್ಕೊಂದು ಎಂಡ್ ಕೊಡಬೇಕಿದು. ಅದಕ್ಕೆ ನೀವೆಲ್ಲ ಕಾಯ ವಾಚ ಮನಸ್ಸ ಶ್ರದ್ಧಾ ಭಕ್ತಿಯಿಂದ ಬರುವ ದಿನಗಳಲ್ಲಿ ರಾಷ್ಟ್ರ ಸೇವಾ ಮಾಡ್ತಾ ನಮ್ಮ ಅಂತಿಮ ಲಕ್ಷ್ಯ ಒಳ್ಳೆ ವಿಶೇಷ ಲಕ್ಷ್ಯ. ಅಲ್ಲಿದೆ ನಿಮ್ಮ ಮನೆ, ಇಲ್ಲಿದೆ ಸುಮ್ಮನೆ. ಶಿವನ ಸಾನ್ನಿಧ್ಯದಲ್ಲಿ ಶಿವನ ಜಾತ್ರೆಗೆ ನಾವೆಲ್ಲ ಬಂದಿದ್ವಿ, ಅವನ ಆಮಂತ್ರಣ ತಗೊಂಡು. ಏನೇನು ಒಳ್ಳೆ ಸಂಗತಿ ಇದೆ ಅದನ್ನು ತೊಗೊಳ್ಬೇಕು ನಾವು. ಬೇರೆಯವರಿಗೆ ಕೊಟ್ಟು ಹೋಗಬೇಕು, ಬಿಟ್ಟು ಹೋಗಬೇಕು. ಅಂಥ ಒಂದು ಸಾರ್ಥಕ ಬದುಕು ಗ್ರಾಮ ವಿಕಾಸದ ಕಡೆಯಿಂದ ನಿಮ್ಮೆಲ್ಲರ ಭಾಗ್ಯ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ಯೋಗ್ಯ ವ್ಯಕ್ತಿ ಜೊತೆ ಸೇರಿದರೆ ಅವನ ಉತ್ಕೃಷ್ಟ, ಅವನ ಉತ್ಸಾಹ ಹೆಚ್ಚಾಗುತ್ತೆ. ಅಂತಹ ಉತ್ತಮರ ಸತ್ಸಂಗದಲ್ಲಿ ನಾವು ಸೇರಿದ್ದಾದರೆ ಇನ್ನಷ್ಟು ಮತ್ತಷ್ಟು ಶಕ್ತಿ ಜಾಸ್ತಿ ಆಗುತ್ತೆ. ಪರಮಾತ್ಮ ಕೊಟ್ಟಿರುವ ದಿವ್ಯ ಗುಣವನ್ನು ವಿಕಾಸ ಮಾಡುತ್ತಾ ಎಲ್ಲರಿಗೂ ಇನ್ನೊಬ್ಬರಿಗೆ ಕೊಡುತ್ತಾ ಜೀವನ ಧನ್ಯ ಮಾಡುವಂತಹ ಭಾಗ್ಯ ಭಾರತ ಮಾತೆ, ಜಗನ್ಮಾತೆ ಆದಷ್ಟು ಬೇಗ ಆಗಬೇಕು. ಅಂತಹ ಒಂದು ಕನಸು ನಮ್ಮೆಲ್ಲ ಪೂರ್ವಜರದಿದೆ. ಲಕ್ಷ ಸಂಖ್ಯೆಯಲ್ಲಿ ತರುಣರು, ತಾಯಿಯಂದರು, ಹಿರಿಯರು ಎಲ್ಲರೂ ಈ ಸೋಮನಾಥನ ರಥಕ್ಕೆ ಕೈ ಜೋಡಿಸಿದ್ದಾರೆ. ನೀವೆಲ್ಲ ಮಳೆ ಇದ್ದರೂ ಕೂಡ ನಮ್ಮ ಆಮಂತ್ರಣ ಮನ್ನಿಸಿ ನೀವೆಲ್ಲ ಬಂದಿದ್ದಿರಿ. ಇಲ್ಲಿ ಕೊಡುವಂಥ ವಿಚಾರ ಯೋಜನೆ ತಗೊಂಡು ಇನ್ನುಳಿದ ಎಲ್ಲ ಬಂಧುಗಳನ್ನು ಸೇರಿಸ್ಕೊಂಡು ಒಂದೊಂದೇ ಕಾರ್ಯಕ್ರಮ ಮಾಡ್ತಾ ಬರುವ 3-4 ವರ್ಷಗಳಲ್ಲಿ 10 ಗ್ರಾಮದವರು ನಮ್ಮ ಗ್ರಾಮಕ್ಕೆ ಕಲ್ತ್ಕೊಂಡು ಹೋಗುವಂಥ ಒಳ್ಳೆ ಕಾರ್ಯವನ್ನು, ಚಟುವಟಿಕೆಯನ್ನು ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಕ್ಕಳ ಮನಸ್ಸಲ್ಲಿ ದೇಶಪ್ರೇಮ, ದೇಶಭಕ್ತಿ, ಶಿಸ್ತಿನ ಜೀವನ, ಧೈರ್ಯ, ಪರಿಶ್ರಮ ಹಾಕಿ ಕೆಲಸ ಮಾಡುತ್ತಾ ಪ್ರವೃತ್ತಿ, ಈ ಎಲ್ಲ ಸದ್ಗುಣಗಳನ್ನು ಬೆಳೆಸೋದಕ್ಕೆ ನೀವೆಲ್ಲ ನಮ್ಮ ಜೊತೆ ಸಾಥಿ ಕೊಡ್ತೀರಾ, ಸಾಥಿ ಕೊಡಬೇಕು ಅನ್ನುವ ಒಂದು ವಿಷಯವನ್ನು, ಅನುಭವದ ಮಾತನ್ನು ಹಂಚಿಕೊಳ್ಬೇಕು ಅಂತ ನಮ್ಮ ಕಾರ್ಯಕರ್ತರು ನನಗೆ ಅಪೇಕ್ಷೆ ಪಟ್ಟಿದ್ದರು. ಅನುಭವದ 2 ಮಾತನ್ನು ಹಂಚಿಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂಬರುವ ಬೈಠಕಲ್ಲಿ ಸೇರಿಕೊಂಡು ಯೋಜನೆ ಮಾಡಿಕೊಂಡು ಚೆನ್ನಾಗಿ ಉತ್ಸಾಹದಲ್ಲಿ ಭಾಗವಹಿಸಿ ಈ ವರ್ಗ ಚೆನ್ನಾಗಿ ಆಗಬೇಕು. ಮತ್ತು ನಮ್ಮ ಗ್ರಾಮದಲ್ಲಿ ಆ ದೀಪ, ನಂದಾ ದೀಪ ಹೆಚ್ಚೆಚ್ಚಾಗಬೇಕು, ಸೂರ್ಯನಂತೆ ಪ್ರಕಾಶಮಯ ಆಗಬೇಕು ಅನ್ನೋ ಒಂದು ಶಕ್ತಿ, ಸಾಮರ್ಥ್ಯ ಭಾರತ ಮಾತೆ ನಮ್ಮೆಲ್ಲ ಪೂರ್ವಜರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.